ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಏನಪ್ಪಾ ಗುಡ್ ನ್ಯೂಸ್? ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದ್ದು ಗುಡ್ ನ್ಯೂಸ್? ಹಾಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಮತ್ತೆ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು, ಅಥವಾ ಏನಾದ್ರೂ ಗುಡ್ ನ್ಯೂಸ್ ಅಂತಾನು ಅನ್ಕೊಳ್ಳಿ. ಸೊ ಏನಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ. ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಸೊ ಮೊದಲಿಗೆ ನಿಮ್ಗೆ ಯಾರಿಗಾದ್ರೂ ಯಾವ ಕಂತು ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಅಥವಾ ನಮಗೆ 15 ಕಂತುಗಳು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಅವರು ಕೂಡ ಕಮೆಂಟ್ ಮಾಡಿ. ಸೊ ಬೇರೆಯವರಿಗೆ ಗೊತ್ತಾಗುತ್ತೆ. ಓಕೆನಾ? ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ನಿನ್ನೆ ದಿನ ಒಂದು ವಿಡಿಯೋ ಹಾಕಿದ್ದೆ. 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ನೀವು ಆಧಾರ್ ಕಾರ್ಡ್ ಎಲ್ಲವೂ ಕೂಡ ಅಪ್ಡೇಟ್ ಮಾಡಬೇಕು ಅಂತ. ಸೊ ಹಾಗಾಗಿ ನೀವು ಯಾರನ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೆ ಇವತ್ತು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಮಹಿಳೆಯರಿಗೆ ಮಾತ್ರ ಅಂತ ಇಷ್ಟು ದಿನ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಒಂದು ತೃತೀಯ ಲಿಂಗ, ಈಗ ಮಂಗಳಮುಖಿಯರು ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ನಾವು 2,000 ರೂಪಾಯಿಯನ್ನ ಕೊಡ್ತೀವಿ. ಸೊ ನೀವು ಕೂಡ ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಸೊ ಅದ್ರ ಪ್ರಕಾರ ಆಗಸ್ಟ್ ತಿಂಗಳಿನಿಂದ ಅಪ್ಲಿಕೇಶನ್ ಶುರುವಾಗಿತ್ತು. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಬಂದ್ರು. ಸೊ ಅಪ್ಲಿಕೇಶನ್ ಹಾಕಿದವ್ರಿಗೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಅಮೌಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ತೃತೀಯ ಲಿಂಗದವರೆಗೂ ಕೂಡ ಆಗಸ್ಟ್ ತಿಂಗಳಿನಿಂದ 2,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಅದೇ ರೀತಿ ಈಗ ಮಂಗಳಮುಖಿಯರು ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಈಗ ಡಿಸೆಂಬರ್ ತಿಂಗಳವರೆಗೂ ಎಷ್ಟು ಅಮೌಂಟ್ ಆಗುತ್ತೆ, ತಿಂಗಳಿಗೆ 2,000 ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು ಒಂದ್ಸಾರಿ. ಡಿಸೆಂಬರ್ ವರೆಗೂ ಕೂಡ ಅವ್ರಿಗೆ 2,000 ರೂಪಾಯಿ ಒಂದು 3-4 ಕಂತು ಈಗಾಗಲೇ ಬಂದಿದೆ. ಸೊ ಯಾರಿಗಿನ್ನ ಬಂದಿಲ್ಲ, ನೀವು ಇನ್ನೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಅವ್ರಿಗೆ ಟೈಮ್ ಇದೆ. ಸೊ ನಿಮಗೂ ಬೇಕಾದ್ರೆ ಅರ್ಜಿ ಹಾಕಿ, ನಿಮ್ಗೆ ಯಾರಾದ್ರೂ ನೋಡ್ತಿರೋರು ಆಗಿದ್ರೆ ಹಾಕಿ, ಅಥವಾ ನಿಮ್ಮ ಯಾರಾದ್ರೂ ಪರಿಚಯ ಇದ್ರೆ ಅವ್ರಿಗೂ ಕೂಡ ಹೇಳಿ. ಸೊ ಮಂಗಳಮುಖಿಯರಿಗೆ ಇನ್ನೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ರಲ್ವಾ. ಸೊ ಅದೇ ರೀತಿ ನಡ್ಕೊಂಡು ಈಗ ಎಲ್ರಿಗೂ ಕೂಡ 2,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಅರ್ಜಿಯನ್ನ ಹಾಕ್ಬಹುದು. ಅರ್ಜಿ ಹಾಕ್ಲಿಕ್ಕೆ ಯಾವುದೇ ಕೊನೆಯ ದಿನಾಂಕವನ್ನ ಇವರು ನಿಗದಿಪಡಿಸಿಲ್ಲ. ಸೊ ಯಾವಾಗ ಬೇಕಾದ್ರೂ ನೀವು ಹೋಗಿ ಅರ್ಜಿ ಹಾಕ್ಬಹುದು. ಸೊ ಅವರು ಯಾವ ಡೇಟ್ಗೆ ಘೋಷಣೆ ಮಾಡಿದಾರಲ್ವಾ, ಸೊ ಅಲ್ಲಿಂದ ನಿಮ್ಗೆ ಅಪ್ ಟು ಇಲ್ಲಿಯವರೆಗೂ ಕೂಡ ನಿಮ್ಗೆ ಎಲ್ಲಾ ಕಂತುಗಳು ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಇನ್ನ ರೇಷನ್ ಕಾರ್ಡ್ ವಿಷಯಕ್ಕೆ ಬರುವುದಾದ್ರೆ, ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರು, ತಿದ್ದುಪಡಿಗೆ ಬಿಡ್ತಾ ಇಲ್ಲ, ಇನ್ನ ನಾವು ರೇಷನ್ ಕಾರ್ಡ್ ಅನ್ನ ಚೇಂಜ್ ಮಾಡಬೇಕು, ಹೊಸದಾಗಿ ಅರ್ಜಿಯನ್ನ ಹಾಕಬೇಕು, ಅಥವಾ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಮಾಡೋದಿದ್ರೆ ಫೋನ್ ನಂಬರ್ ಚೇಂಜ್ ಮಾಡೋದಾಗಿರ್ಲಿ, ಅಥವಾ ನಾವು ನ್ಯಾಯಬೆಲೆ ಅಂಗಡಿನೇ ಚೇಂಜ್ ಮಾಡ್ತೀವಿ, ಅಥವಾ ಇನ್ನೇನಾದ್ರೂ ಅಡ್ರೆಸ್ ಚೇಂಜ್ ಮಾಡೋದಿರ್ಲಿ, ಒಂದು ಊರಿಂದ ಬೇರೆ ಊರಿಗೆ ಹೋಗಿರ್ತಾರಲ್ವಾ, ಸೊ ಅವ್ರದ್ದೇನಾದ್ರೂ ಅಡ್ರೆಸ್ ಚೇಂಜಸ್ ಮಾಡೋದಿದ್ರೆ, ಸೊ ಈ ಎಲ್ಲಾ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲಾವಕಾಶವನ್ನ ಸರ್ಕಾರ ಮತ್ತೆ ಕೊಟ್ಟಿದೆ. ಅದೇ ಯಾವಾಗ ಮುಗಿಯುತ್ತೆ ಡೇಟ್, ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಇದೇ ತಿಂಗಳು, ಅಂದ್ರೆ ಡಿಸೆಂಬರ್ 30ನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಇದ್ರೆ, ಅಥವಾ ಯಾರ್ದಾದ್ರೂ ಹೆಸರು ಹೊಸದಾಗಿ ಸೇರಿಸೋದಿದ್ರೆ, ಅಥವಾ ಯಾರ್ದಾದ್ರೂ ಹೆಸರನ್ನ ಡಿಲೀಟ್ ಮಾಡಿಸೋದಿದ್ರೆ, ಅಥವಾ ಅಡ್ರೆಸ್ ಅನ್ನ ಚೇಂಜ್ ಮಾಡೋದಿದ್ರೆ, ಇನ್ನ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ನೀವೇನ್ ರೇಷನ್ ಹಾಕಿಸ್ಕೋತಿರಲ್ವಾ, ಸೊ ಆ ಒಂದು ಅಂಗಡಿಗೆ ಚೇಂಜ್ ಮಾಡ್ಬೇಕು ನಾವು ಅಡ್ರೆಸ್ ಅನ್ನೋದಿದ್ರೆ, ಸೊ ಅದು ಕೂಡ ಮಾಡಬಹುದು. ಹೊಸದಾಗಿ ರೇಷನ್ ಕಾರ್ಡ್ ಸಹಿತನೂ ಮಾಡಿಸಬಹುದು. ಸೊ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಅದು ಕೂಡ ಕಾಲಾವಕಾಶ ಇದೆ. ಸೊ ಇಷ್ಟರಲ್ಲಿ ನೀವು ಮಾತ್ರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಡಿಸೆಂಬರ್ 30ರೊಳಗಾಗಿ ನೀವು ಈ ಎಲ್ಲಾ ತಿದ್ದುಪಡಿಗಳನ್ನ ಮಾಡ್ಕೋಬಹುದು. ಸೊ ಇದು ಎಲ್ಲಿ ಹೋಗಿ ಮಾಡಿಸ್ಬೇಕಪ್ಪ ಅಂದ್ರೆ, ನಿಮ್ಮ ಒಂದು ನಿಯರ್ ಯಾವ್ದಿರುತ್ತಲ್ವಾ, ಗ್ರಾಮವನ್ನಾಗಿರ್ಲಿ, ಬೆಂಗಳೂರುವನ್ನಾಗಿರ್ಲಿ, ಸೇವಾ ಸಿಂಧು ಇರುತ್ತಲ್ವಾ, ಸೊ ಅಲ್ಲಿ ಹೋಗಿ ನೀವು ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ನೀವು ಮಾಡಿಸ್ಕೋಬಹುದು. ಸೊ ಇನ್ನು ನೀವು ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಏನಾದ್ರೂ ಇದ್ರೆ, ಅವರು ಮಾತ್ರ ಗವರ್ಮೆಂಟ್ ಏನು ಅಥರೈಸ್ ಕೊಟ್ಟಿರ್ತಾರಲ್ವಾ, ಈಗ ಇಷ್ಟು ಅವ್ರಿಗೇನು ಒಂದು ಪೋರ್ಟಲ್ ಕೊಟ್ಟಿರ್ತಾರಲ್ವಾ, ಸೊ ಅಲ್ಲಿ ಹೋಗಿ ಮಾತ್ರ ಮಾಡಬೇಕು. ಎಲ್ಲಾ ಆನ್ಲೈನ್ ಸೆಂಟರ್ ಅಲ್ಲೂ ಕೂಡ ಇದು ಓಪನ್ ಆಗಲ್ಲ. ಸೊ ಇದೊಂದು ರೇಷನ್ ಕಾರ್ಡ್ ಅವ್ರಿಗೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾ ಇದ್ದಾರೆ, ನಮ್ದು ರೇಷನ್ ಕಾರ್ಡ್ ಇಲ್ಲ, ನಾವು ಗೃಹಲಕ್ಷ್ಮಿಗೆ ಅಮೌಂಟ್ ತಗೋಬೇಕು, ಅರ್ಜಿ ಹಾಕಬೇಕು ಅಂತ. ಸೊ ಅಂತವ್ರಿಗೆಲ್ಲ ಇದು ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಡಿಸೆಂಬರ್ 30ರೊಳಗಾಗಿ ಅರ್ಜಿಯನ್ನ ಹಾಕಿ ಎಲ್ರಿಗೂ ಕೂಡ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ತಿದ್ದುಪಡಿ ಇದ್ರೂ ಕೂಡ ಮಾಡಿಸಿ. ಓಕೆನಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಗೂ ಕೂಡ 2,000 ರೂಪಾಯಿ ಬರ್ತಾ ಇದೆಯಾ, ಬರ್ತಿಲ್ವಾ, ಅಥವಾ ಎಷ್ಟನೇ ಕಂತು ಬಂದಿದೆ, ಎಷ್ಟನೇ ಕಂತು ಬಂದಿಲ್ಲ, ಇನ್ನು ಎಷ್ಟು ಕಂತುಗಳು ಬರಬೇಕು ಅಂತ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.